ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಸೂಪರ್ 30 ಕ್ವೆಶನ್ಸ್ ಆನ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ಅಂದರೆ ನಿಮಗೆಲ್ಲರಿಗೂ ಗೊತ್ತು ಸೂಪರ್ 30 ಕ್ವೆಶನ್ಸ್ ಅಂದರೆ ಏನು ಅಂತ, ನಾವೇನು ಡಿಸ್ಕಸ್ ಮಾಡಬೇಕು ಇಲ್ಲಿ ಅಂತ. ಸೊ ಯಾವುದೇ ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ವೆರಿ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಎಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವೆಶನ್ ಆಗಿರುತ್ತೆ. ಆ್ಯಂಡ್ ಟುಡೇ ವಿ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ನೀಟ್ ಕ್ವೆಶನ್ಸ್. ಅಂದರೆ ನೀಟ್ ಕ್ವೆಶನ್ಸ್ ಮಾಡಿ ನಂತರ CET ಕ್ವೆಶನ್ಸ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಏನಂದರೆ ಎಸರ್ಷನ್ ಕೊಟ್ಟಿದ್ದಾರೆ. ಎಸರ್ಷನ್ ಏನು ಕೊಟ್ಟಿದ್ದಾರೆ? ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಇಸ್ ಯೂಸ್ಡ್ ಇನ್ DNA ಆಂಪ್ಲಿಫಿಕೇಶನ್. ರೀಸನ್ ಏನು ಕೊಟ್ಟಿದ್ದಾರೆ? ಆಂಪ್ಲಿಸಿಲಿನ್ ಕೊಟ್ಟಿದ್ದಾರೆ. ಓಕೆ, ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಈಸ್ ಯೂಸ್ಡ್ ಆಸ್ ಸೆಲೆಕ್ಟೇಬಲ್ ಮಾರ್ಕರ್ ಟು ಚೆಕ್ ಟ್ರಾನ್ಸ್ಫಾರ್ಮೇಷನ್. ಸೊ ಪುನಃ ರಿಪೀಟ್ ಮಾಡ್ತೀನಿ. PCR ಈಸ್ ಯೂಸ್ ಇನ್ DNA ಆಂಪ್ಲಿಫಿಕೇಶನ್, ಅದು ಎಸರ್ಷನ್ ಆಗಿರುತ್ತೆ. ರೀಸನ್ ಏನಾಗಿರುತ್ತೆ? ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಈಸ್ ಯೂಸ್ಡ್ ಆಸ್ ಸೆಲೆಕ್ಟೇಬಲ್ ಮಾರ್ಕರ್. ನಾವೀಗ ಹೇಳಬೇಕು ಎಸರ್ಷನ್ ರೀಸನ್ ಕರೆಕ್ಟಾ, ಅದೆರಡೂ ಕರೆಕ್ಟ್ ಅಂತ ಆದರೆ ರೀಸನ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎಸರ್ಷನ್ ಅಂತ ಹೇಳಬೇಕು. ಸೊ ಆಪ್ಷನ್ ಎ ಏನು ಹೇಳುತ್ತೆ? ಬೋತ್ A and B, both A and R are correct, but R is not the correct explanation for assertion. Second one ಏನು ಹೇಳುತ್ತೆ? A is correct but R is not correct. Third one ಹೇಳುತ್ತೆ A is not correct but R is correct. Fourth ಏನು ಹೇಳುತ್ತೆ ಅಂದರೆ both A and R are correct but R ಏನಿದೆ that is a correct explanation also for assertion ಅಂತ. ಸೊ ಫಸ್ಟ್ ಆಫ್ ಆಲ್ ನಮಗೆಲ್ಲರಿಗೂ ಗೊತ್ತು PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಯಾಕೆ ಯೂಸ್ ಮಾಡುವಂಥದ್ದು? ಇದರನ್ನು DNA ಆಂಪ್ಲಿಫಿಕೇಷನಿಗೆ ಯೂಸ್ ಮಾಡುವಂಥದ್ದು. ಚಿಕ್ಕ ಜೀನ್ ಇದ್ದರೆ ಲಾಂಗ್ DNA ಅಥವಾ ಸೇಮ್ ಕಾಪಿಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆ, ಸೊ ಆಂಪ್ಲಿಫಿಕೇಷನಿಗೆ ಯೂಸ್ ಮಾಡುವಂಥದ್ದು. ದಿಸ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಆದರೆ ರೀಸನ್ ನೋಡಿ, the ampicillin resistant gene is used as selectable marker to check transformation. ಇದು ಕರೆಕ್ಟ್ ಸ್ಟೇಟ್ಮೆಂಟಾ? ಖಂಡಿತವಾಗಿಯೂ ಇದು ಕರೆಕ್ಟ್ ಸ್ಟೇಟ್ಮೆಂಟೇ. ಯಾಕಂದರೆ ನಾವು ಆಂಫಿಸಿಲಿನ್ ರೆಸಿಸ್ಟೆಂಟ್ ಅಥವಾ ನಾರ್ಮಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನನ್ನು ಯಾಕೆ ಯೂಸ್ ಮಾಡುವಂಥದ್ದು? ವಿ ವಿಲ್ ಬಿ ಯೂಸಿಂಗ್ ಇಟ್ ಆಸ್ ಸೆಲೆಕ್ಟೇಬಲ್ ಮಾರ್ಕರ್. ಈ ಸೆಲೆಕ್ಟೇಬಲ್ ಮಾರ್ಕರ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಟು ಮೇಕ್ ಶ್ಯೂರ್ ದ್ಯಾಟ್ ವೆದರ್ ದ ಸೆಲ್ ಹ್ಯಾಸ್ ಅಂಡರ್ವೆಂಟ್ ಟ್ರಾನ್ಸ್ಫಾರ್ಮೇಷನ್ ಆರ್ ನಾಟ್ ಅಂತ. ಅಂದರೆ ಜೀನ್ ಆಫ್ ಇಂಟ್ರೆಸ್ಟ್ ಅಥವಾ ಪ್ಲಾಸ್ಮಿಡ್ ಅಂತ ಪ್ಲಾಸ್ಮಿಡ್ ಒಳಗೆ ಏನು ಜೀನ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಆ ಪ್ಲಾಸ್ಮಿಡು ನಮ್ಮ ಸೆಲ್ಸಿಗೆ ಬಂದಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು? ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಸಚ್ ಆಸ್ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್. ಸೊ ಏನಾಗಬೇಕು? ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಆದರೆ ಇಫ್ ಯು ಜಸ್ಟ್ ಚೆಕ್ ಓವರ್ ಹಿಯರ್ ಮಕ್ಕಳೇ, ಈ ಎರಡು ಸ್ಟೇಟ್ಮೆಂಟಿಗೆ ಸಂಬಂಧ ಇದೆಯಾ? ಈಸ್ ಇಟ್ ಬಿಕಾಸ್ ಆಫ್ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಆಗುವಂಥದ್ದು? ಆ ರೀಸನಿಗ ಆ್ಯಕ್ಚುಲಿ ಈ ಎರಡು ಸ್ಟೇಟ್ಮೆಂಟಿಗೆ ಸಂಬಂಧ ಇಲ್ಲ ಅಲ್ವಾ? ಸೊ ಬೋತ್ ಎಸರ್ಷನ್ ಆ್ಯಂಡ್ ರೀಸನ್ ಕರೆಕ್ಟ್ ಆಗಿದ್ದರು, ಎರಡು ಸ್ಟೇಟ್ಮೆಂಟಿಗೆ ಯಾವುದೇ ಥರದ ಸಂಬಂಧವೇ ಇಲ್ಲ. ಸೊ ನಾವು ಯಾವ ಆಪ್ಷನಿಗೆ ಹೋಗಬೇಕು ಈ ಥರದ ಸಿಚುವೇಷನಲ್ಲಿ? ಆಪ್ಷನ್ ಫಸ್ಟ್ ಒನ್ ವಿಚ್ ಸೇಸ್ ಬೋತ್ A and R are correct but R is not the correct explanation for ಎಸರ್ಷನ್ ಅಂತ. ಓಕೆ, ಯಾಕೆ ಇದಕ್ಕೆ ಹೋದ್ವಿ? ಬಿಕಾಸ್ ಸಂಬಂಧ ಇಲ್ಲ. ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಬೇರೆ ವಿಚಾರ, ಜೀನನ್ನು ಆಂಪ್ಲಿಫಿಕೇಶನ್ ಮಾಡುವಂಥದ್ದು. ಓಕೆ, ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಏನು ಹೇಳೋದು? ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ವಿಲ್ ಬಿ ಹೆಲ್ಪಿಂಗ್ ಅಸ್ ಟು ಮೇಕ್ ಔಟ್ ವೆದರ್ ದ ಸೆಲ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಆರ್ ನಾಟ್. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫಸ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ 2022 ನೀಟ್. ಸೊ ಮಕ್ಕಳೇ, ಈ ಚಾಪ್ಟರ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ CET, ಫಾರ್ ನೀಟ್, ಆಲ್ಸೋ ಫಾರ್ ಯುವರ್ ಸೆಕೆಂಡ್ PUC. ಓಕೆ, ಜಾಸ್ತಿ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಇನ್ ದ ಫಾಲೋವಿಂಗ್ ಪ್ಯಾಲಿಂಡ್ರೋಮಿಕ್ ಬೇಸ್ ಸೀಕ್ವೆನ್ಸಸ್ ಆಫ್ DNA, ವಿಚ್ ಒನ್ ಕ್ಯಾನ್ ಬಿ ಕಟ್ ಈಸಿಲಿ ಬೈ ಪರ್ಟಿಕ್ಯುಲರ್ ರೆಸ್ಟ್ರಿಕ್ಷನ್ ಎಂಝೈಮ್? ಸೊ ಇವರೇನು ಹೇಳ್ತಾ ಇದ್ದಾರೆ? ಇಂಡೈರೆಕ್ಟ್ ಆಗಿ ಪ್ಯಾಲಿಂಡ್ರೋಮಿಕ್ ಬೇಸ್ ಸೀಕ್ವೆನ್ಸ್ ಆಫ್ DNA, ಇನ್ ದ ಫಾಲೋವಿಂಗ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಆಫ್ DNA. ಓಕೆ, ನಾವು
ಇಲ್ಲಿ ಯಾವುದು ಪ್ಯಾಲಿಂಡ್ರೋಮಿಕ್ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗೋಕ್ಕೆ ಈಸಿ ಆಗುತ್ತೆ. ಓಕೆ, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದ್ರೇನು, ಪ್ಯಾಲಿಂಡ್ರೋಮಿಕ್ ವರ್ಡ್ ಅಂದ್ರೇನು, ಮಲಯಾಳಂ. ಎರಡೂ ಡಿರೆಕ್ಷನಿಂದ ಓದುವಾಗ ಸೇಮ್ ಏನು ಲೆಟರ್ಸ್ ವರ್ಡ್ ಇರುವಂಥದ್ದು, ಅದು ಪ್ಯಾಲಿಂಡ್ರೋಮಿಕ್ ವರ್ಡ್ ಆಗಿರುತ್ತೆ. ಸೀಕ್ವೆನ್ಸ್ ಅಂದ್ರೇನು, 5 ಪ್ರೈಮಿಂದ ಓದುವಾಗಲೂ 3 ಪ್ರೈಮಿಂದ ಓದುವಾಗಲೂ ರೀಡಿಂಗನ್ನು ಸೇಮ್ ಇಟ್ಟರೆ, ಸೀಕ್ವೆನ್ಸ್ ಸೇಮ್ ಇದ್ದರೆ ದಟ್ ಈಸ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಓಕೆ, GAATTC ಇದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. CTC, ಇಲ್ಲಿ CTC ಇಲ್ಲ, ಕರೆಕ್ಟಾ? ಸೊ ಇದು ಪ್ಯಾಲಿಂಡ್ರೋಮಿಕ್ ಅಲ್ಲ. GTATTC ಇದು ಪ್ಯಾಲಿಂಡ್ರೋಮಿಕ್ ಅಲ್ಲ. ಇದು GAAT ಅಂತ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ. GATA AGTA ಇದು ಪ್ಯಾಲಿಂಡ್ರೋಮಿಕ್ ಅಲ್ಲ. ಸೊ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಯಾವುದು ಇಲ್ಲಿ? ಫಸ್ಟ್ ಒನ್ GAATTC ಫ್ರಮ್ 5 ಪ್ರೈಮ್ ಟು 3 ಪ್ರೈಮ್ ಎಂಡ್ GAATTC ಫ್ರಮ್ 5 ಪ್ರೈಮ್ ಟು 3 ಪ್ರೈಮ್ ಎಂಡ್ ಆಫ್ ದ ಎನಾದರ್ ಸೀಕ್ವೆನ್ಸ್ ಅಲ್ವಾ? ಸೊ 5 ಪ್ರೈಮಿಂದ ಓದುವಾಗ ಯಾವತ್ತು 5 ಪ್ರೈಮಿಂದ 3 ಪ್ರೈಮ್ 5 ಪ್ರೈಮ್ ಟು 3 ಪ್ರೈಮ್ ಓದುವಾಗ ಸೇಮ್ ಸೀಕ್ವೆನ್ಸ್ ಇದ್ದರೆ ಅದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಸೊ ಇನ್ ದ ಫಾಲೋವಿಂಗ್ ಪ್ಯಾಲಿಂಡ್ರೋಮಿಕ್ ಬೇಸ್ ಸೀಕ್ವೆನ್ಸ್, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇದ್ದ ಕಾರಣನೇ ಕಟ್ಟಿಂಗ್ ಈಸಿ ಆಗುವಂಥದ್ದು. ಸೊ ಇಲ್ಲಿ ಒಂದೇ ಒಂದು ಆಪ್ಷನ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಆಗಿದೆ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫಸ್ಟ್ ಒನ್. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ಒನ್ಸ್ ಅಗೈನ್ NEET 2022 ಥರ್ಡ್ ಕ್ವೆಶ್ಚನ್ ಬರ್ತಾ ಇದೆ. ಇದು 2 ಸ್ಟೇಟ್ಮೆಂಟ್ ಕೊಡ್ತಾರೆ, ಕರೆಕ್ಟಾ ರಾಂಗಾ, ಯಾವುದು ಕರೆಕ್ಟು ಅಂತೆಲ್ಲ ಹೇಳಬೇಕು. ಓಕೆ, ಸ್ಟೇಟ್ಮೆಂಟ್ 1 ಸೇ restriction endonucleases recognize specific sequence to cut DNA known as palindromic nucleotide sequence. Second statement ಏನು ಹೇಳ್ತಾ ಇದೆ ಅಂದರೆ, restriction endonucleases cut the DNA strand a little away from the center of the palindromic sequence ಅಥವಾ ಸೈಟ್ ಅಂತ. ಓಕೆ, ಸೊ ಇದೆರಡು ಸ್ಟೇಟ್ಮೆಂಟ್ ಬಂದ್ಬಿಟ್ಟು, ಸೊ restriction endonuclease recognize specific sequence. ಓಕೆ, ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಕರೆಕ್ಟಾ ಸ್ಟೇಟ್ಮೆಂಟ್ 1 ಅಂತ. restriction endonuclease will be recognizing specific sequence and then they will be cutting in that particular place called as palindromic nucleotide sequence ಅಂತ. ಓಕೆ, ಸೊ ಇದು ಕರೆಕ್ಟು. ಯಾಕೆ ಇದು ಕರೆಕ್ಟು? ಬಿಕಾಸ್ restriction endonuclease ಏನು ಮಾಡುವಂಥದ್ದು, they will search for a specific sequence. ಓಕೆ, ಯಾಕೆ ಸರ್ಚ್ ಮಾಡುವಂಥದ್ದು ಅವುಗಳು? ಬಿಕಾಸ್ ಟು ಕಟ್ ದ DNA. ಓಕೆ, ಎಲ್ಲಿ ಕಟ್ ಮಾಡುವಂಥದ್ದು? ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಲ್ಲಿ ಕಟ್ ಮಾಡುವಂಥದ್ದು. ಓಕೆ, ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? restriction endonucleases cut the DNA strand a little away from the center of the palindromic site. ಓಕೆ, ಸೊ ಇದು ಏನು restriction endonuclease ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್, ಆ್ಯಕ್ಚುಲಿ ಡಿಫ್ರೆಂಟ್ ಟೈಪ್ಸ್ ಆಫ್ restriction endonucleases ಇರುತ್ತೆ. ಓಕೆ, ಸೊ ಕೆಲವು restriction endonuclease ಏನು ಮಾಡುತ್ತೆ, ಎಕ್ಸಾಕ್ಟ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲೇ ಕಟ್ ಮಾಡುವಂಥದ್ದು. ಕೆಲವು restriction endonuclease ಸ್ವಲ್ಪ ಅವೇ ಫ್ರಮ್ ದ ಸೈಟ್ ಕಟ್ ಮಾಡುವಂಥದ್ದು. ಓಕೆ, ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಇಲ್ಲೇನು ಕೊಟ್ಟಿದ್ದಾರೆ, restriction endonucleases cut the DNA strand a little away from the center of the palindromic site. ಓಕೆ, ಸೊ ಸೆಂಟರಲ್ಲಿ ಕಟ್ ಮಾಡಲ್ಲ, ಪ್ಯಾಲಿಂಡ್ರೋಮಿಕ್ಕಿನ ಸೆಂಟರಲ್ಲಿ restriction endonuclease ಕಟ್ ಮಾಡಲ್ಲ. ಓಕೆ, ಇಲ್ಲೊಂದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ನಾವು ನೋಡಿದ್ವಿ, ಇಲ್ಲಿ ಸೆಂಟ್ರಲ್ಲಿ ಕಟ್ ಮಾಡಲ್ಲ, ಸೈಡಲ್ಲಿ ಕಟ್ ಮಾಡುವಂಥದ್ದು. ಓಕೆ, ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಸಹ ಕರೆಕ್ಟ್ ಆಗಿರುತ್ತೆ. ಸೊ ಏನಾಗಬೇಕು ಆನ್ಸರ್? ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಆಗಬೇಕು. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಡಿಸೈರೇಬಲ್ ಫೀಚರ್ ಆಫ್ ಅ ಕ್ಲೋನಿಂಗ್ ವೆಕ್ಟರ್? ಕ್ಲೋನಿಂಗ್ ವೆಕ್ಟರ್ನ ಕ್ಯಾರೆಕ್ಟರ್ ಯಾವುದು ಅಲ್ಲ, ಯಾವುದು ಆಗಬಾರ್ದು ಅಂತ ಕ್ವೆಶ್ಚನ್. ಓಕೆ, ಐ ರಿಪೀಟ್ ಒನ್ಸ್ ಅಗೈನ್. ವಿಚ್ ಇಸ್ ನಾಟ್ ಅ ಡಿಸೈರೇಬಲ್ ಫೀಚರ್, ಯಾವುದು ನಮಗೆ ಬೇಡದಂತಹ ಕ್ಯಾರೆಕ್ಟರ್ ಇನ್ ಕ್ಲೋನಿಂಗ್ ವೆಕ್ಟರ್ ಅಂತ ಕ್ವೆಶ್ಚನ್. ಪ್ರೆಸೆನ್ಸ್ ಆಫ್ ಮಾರ್ಕರ್ ಜೀನ್, ಸೆಲೆಕ್ಟೇಬಲ್ ಮಾರ್ಕರ್ ಜೀನ್ ಇರಬೇಕು, ಇದ್ದರೆ ನಮಗೆ ಟ್ರಾನ್ಸ್ಫಾರ್ಮ್ಡ್ ಹೌದಾ ಅಲ್ವಾ ಸೆಲ್ಸ್ ಅಂತ ಗೊತ್ತಾಗುತ್ತೆ. ಪ್ರೆಸೆನ್ಸ್ ಆಫ್ ಸಿಂಗಲ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಸೈಟ್, ಡೆಫಿನೆಟ್ಲಿ
ಒಂದು ವೆಕ್ಟರಲ್ಲಿ ಸಿಂಗಲ್ ರಿಸ್ಟ್ರಿಕ್ಷನ್ ಎಂಜೈಮ್ ಸೈಟ್ ಇದ್ದರೆ ಅಲ್ಲಿಗೆ ನಮ್ಮ ರಿಸ್ಟ್ರಿಕ್ಷನ್ ಎಂಜೈಮ್ ಹೋಗಿ ಕಟ್ ಮಾಡಿ ಬೇಕಾದ ಜೀನನ್ನು ಎಕ್ಸಾಕ್ಟ್ ಸೇಮ್ ಪ್ಲೇಸಸ್ಗೆ ಹಾಕುತ್ತೆ. ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗಿರುತ್ತೆ. ಥರ್ಡ್ ಸ್ಟೇಟ್ಮೆಂಟ್, ಇಫ್ ಯು ಸಿ ಪ್ರೆಸೆನ್ಸ್ ಆಫ್ 2 or more ರೆಕಗ್ನಿಷನ್ ಸೈಟ್, ಜಾಸ್ತಿ ರೆಕಗ್ನಿಷನ್ ಸೈಟ್ ಇದ್ದರೆ ಏನಾಗುತ್ತೆ, ರಿಸ್ಟ್ರಿಕ್ಷನ್ ಸೈಟು ಬೇರೆ ಬೇರೆ ಕಡೆ ಜಾಸ್ತಿ ಪ್ಲೇಸಸ್ ಅಲ್ಲಿ ಕಟ್ ಮಾಡುತ್ತೆ ಇನ್ ದ ವೆಕ್ಟರ್. ಆ ಥರ ಜಾಸ್ತಿ ಪ್ಲೇಸಸ್ಸಲ್ಲಿ ನಮ್ಮ ರಿಸ್ಟ್ರಿಕ್ಷನ್ ಸೈಟ್ ಕಟ್ ಮಾಡಿದ್ರೆ ನಮ್ಮ ಜೀನ್ ಆಫ್ ಇಂಟ್ರೆಸ್ಟು ಎಲ್ಲಿಗೆ ಹೋಗಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ. ಸೊ ಈ ಸ್ಟೇಟ್ಮೆಂಟ್ ಡಿಸೈರೇಬಲ್ ಅಲ್ಲ, ಇದು ನಮಗೆ ಬೇಕಾಗಿಲ್ಲ ಅಲ್ವಾ, ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸೊ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ವಿಚ್ ಮೀನ್ಸ್ ಹಿಯರ್ ಇದು ರೈಟ್ ಆನ್ಸರ್. ಓಕೆ, ಪ್ರೆಸೆನ್ಸ್ ಆಫ್ ಒರಿಜಿನ್ ಆಫ್ ರೆಪ್ಲಿಕೇಶನ್, ಖಂಡಿತವಾಗಿಯೂ ಒರಿಜಿನ್ ಆಫ್ ರೆಪ್ಲಿಕೇಶನ್ ಇರಲೇಬೇಕು ನಮ್ಮ ವೆಕ್ಟರಿಗೆ. ಒರಿಜಿನ್ ಆಫ್ ರೆಪ್ಲಿಕೇಶನ್ ಇದ್ರೆ ತಾನೇ ಸೆಲ್ಫ್ ರೆಪ್ಲಿಕೇಟ್ ಮಾಡೋಕ್ಕಾಗೋದು ನಮ್ಮ ಪ್ಲಾಸ್ಮಿಡಿಗೆ ಅಲ್ವಾ. ಕಾಪಿ ನಂಬರು ಒರಿ ಸೈಟ್, ಒರಿಜಿನ್ ಆಫ್ ರೆಪ್ಲಿಕೇಶನ್ ಸೈಟಲ್ಲೇ ಡಿಸೈಡ್ ಆಗುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೀಟ್ 2021 ಕ್ವೆಶ್ಚನ್, DNA strands on gel stained with the ethidium bromide. ಓಕೆ, ಇದು ನಮ್ಮ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಎಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಎಕ್ಸ್ಪ್ಲನೇಷನ್ ಇದೆ ಆ ಚಾಪ್ಟ್ರಲ್ಲಿ ಎಕ್ಸ್ಪ್ಲೇನ್ ಆಗುವಂಥದ್ದು. ಆದರೂ ಇದರ ಅಂಡರಲ್ಲೂ ನಾವು ಹೇಳ್ಬೋದು. ಓಕೆ, DNA strands on gel, ಎಗಾರೋಸ್ ಜೆಲ್ಲಲ್ಲಿ ಸ್ಟೇನ್ಡ್ ವಿತ್ ದ ethidium bromide when viewed under UV radiation appears as. ಅಂದರೆ ಎಗಾರೋ ಜೆಲ್ ಎಲೆಕ್ಟ್ರೋಫೋರೆಸಿಸ್ ರನ್ ಮಾಡಿ ಆಗಿದೆ. ಓಕೆ, ನಾವು ಈಗ DNA ಬ್ಯಾಂಡ್ಸ್ ನಾವು ನೋಡಬೇಕು. ಓಕೆ, ಹೇಗೆ ನೋಡೋಕ್ಕಾಗುವಂಥದ್ದು, ಯಾವ ಕಲರ್ ಎಪಿಯರ್ ಆಗುತ್ತೆ UV ರೇಸನ್ನು ಅಪ್ಲೈ ಮಾಡುವಾಗ ಆ್ಯಂಡ್ ಸ್ಟೇನಿಗೆ ನಾವು ಇಥಿಡಿಯಂ ಬ್ರೋಮೈಡ್ ಯೂಸ್ ಮಾಡುವಾಗ ಯಾವ ಕಲರ್ ಎಪಿಯರ್ ಆಗುತ್ತೆ ಅಂತ ಕ್ವೆಶ್ಚನ್. ಸೊ ಆನ್ಸರ್ ಏನಾಗಬೇಕು, ಬ್ರೈಟ್ ಆರೆಂಜ್ ಬ್ಯಾಂಡ್ ವಿಲ್ ಬಿ ಅಪಿಯರಿಂಗ್. ಓಕೆ, ಸೊ ಯಾಕೆ ಬ್ರೈಟ್ ಆರೆಂಜ್ ಅಂದರೆ ಇಥಿಡಿಯಂ ಬ್ರೋಮೈಡ್ ಇಟ್ ಇಂಟರ್ಕ್ಯಾಲೇಟ್ಸ್, ಅಂದರೆ ಒಂಥರದ ಜಾಯ್ನಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುವಂಥದ್ದು ವಿತ್ ದ ನೈಟ್ರೋಜನಸ್ ಬೇಸಸ್ ಇನ್ ದ DNA ಸ್ಟ್ರ್ಯಾಂಡ್. ಇಲ್ಲಿ ನೈಟ್ರೋಜನಸ್ ಬೇಸ್ ATGC ಇರುವಂಥದ್ದು ಅಲ್ವಾ. ಸೊ ಈ ನೈಟ್ರೋಜನಸ್ ಬೇಸಸ್ ಏನಿರುತ್ತೆ ಅದಕ್ಕೆ ಹೋಗಿ ಇಥಿಡಿಯಂ ಬ್ರೋಮೈಡ್ ಬೈಂಡ್ ಆಗುವಂಥದ್ದು. ಆಗ ನಾವು UV ರೇಸನ್ನು ಅಪ್ಲೈ ಮಾಡಿದಾಗ, ಎಕ್ಸ್ಪೋಸ್ ಮಾಡಿದಾಗ ಇಂತಹ ಏನು DNA ಬ್ಯಾಂಡ್ಸ್ ಇನ್ ಜೆಲ್ಲಲ್ಲಿ ಈ ಥರ ಎಕ್ಸ್ಪೋಸ್ ಮಾಡಿದಾಗ ಇನ್ ಹೀಗೆ 650 ನ್ಯಾನೋಮೀಟರ್ ವಿ ಗೆಟ್ ಟು ಸಿ ಬ್ರೈಟ್ ಆರೆಂಜ್ colored bands. Okay, so next question, once again NEET 2021, which of the following is a correct sequence of steps in polymerase chain reaction? So ನಮಗೆ ಗೊತ್ತು PCR ಅಂದರೆ ಏನು ಅಂತ, ಅದರ ಸ್ಟೆಪ್ಸ್ ಏನು ಅಂತ ಸಹ ಗೊತ್ತು, ಆದರೆ ಕ್ವೆಶ್ಚನ್ ಏನು ಸೀಕ್ವೆನ್ಸ್ ಯಾವುದಾಗಬೇಕು ಅಂತ. ಸೊ ಫಸ್ಟಿಗೆ ನಾವು ಹೈ ಟೆಂಪರೇಚರ್ ಕೊಟ್ಟು ಡಬಲ್ ಸ್ಟ್ಯಾಂಡರ್ಡ್ DNA ಸಿಂಗಲ್ ಸ್ಟ್ಯಾಂಡರ್ಡ್ ಮಾಡ್ತೀವಿ ಅಲ್ವಾ, ಅಂದರೆ ಡಿನ್ಯಾಚುರೇಷನ್ ಅಲ್ವಾ. ಡಿನ್ಯಾಚುರೇಷನ್ ಇಸ್ ದ ಫಸ್ಟ್ ಸ್ಟೆಪ್. ಅದಾದಮೇಲೆ ಪ್ರೈಮರ್ ಯೂಸ್ ಮಾಡಿಕೊಂಡು ನಾವು ಆ ಪ್ರೈಮರು ನಮ್ಮ DNA ಅಟ್ಯಾಚ್ ಆಗೋ ಹಾಗೆ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ ಆಸ್ ಎನಿಲಿಂಗ್. ನಂತರ ವಿತ್ ದ ಹೆಲ್ಪ್ ಆಫ್ ಪ್ರೈಮರ್ ಆ್ಯಂಡ್ ದ ಎನ್ಸೈಮ್ DNA ಪಾಲಿಮರೇಸ್ ಆಫ್ ಥರ್ಮಸ್ ಎಕ್ವೈಟಿಕಸ್ ವಿ ಪಾಲಿಮರೈಸ್, ಅಂದರೆ ಈ ಸಣ್ಣ ಪ್ರೈಮರ್ ಏನಿದೆ ಅದೇ ಏನು which will be using our DNA as a template and ಅದು ಜಾಸ್ತಿ DNA ಪ್ರೊಡ್ಯೂಸ್ ಮಾಡುವಂಥದ್ದು, ದಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟೆನ್ಷನ್. ಓಕೆ, ಸೊ ಆನ್ಸರ್ ಏನಾಗಬೇಕು ಇಲ್ಲಿ, ಆನ್ಸರ್ ಶುಡ್ ಬಿ 3, ಫಸ್ಟ್ ಡಿನ್ಯಾಚುರೇಷನ್, ಎನಿಲಿಂಗ್ ಮತ್ತು ಎಕ್ಸ್ಟೆನ್ಷನ್. ನೆಕ್ಸ್ಟ್ ಕ್ವೆಶ್ಚನ್, ಡ್ಯೂರಿಂಗ್ ದ ಪ್ಯೂರಿಫಿಕೇಷನ್ ಪ್ರೊಸೆಸ್ ಫಾರ್ ರಿಕಾಂಬಿನೇಷನ್ DNA ಟೆಕ್ನಾಲಜಿ ಎಡಿಷನ್ ಆಫ್ ಚಿಲ್ಡ್ ಎಥನಾಲ್ ಪ್ರೆಸಿಪಿಟೇಟ್ಸ್ ಔಟ್. ನಾವು DNA ಐಸೋಲೇಷನ್ ಮಾಡುವಾಗ ಚಿಲ್ಡ್ ಎಥನಾಲನ್ನು ನಾವು ಕೊಡ್ತೀವಿ ಅಲ್ವಾ ನಮ್ಮ ಸೊಲ್ಯೂಷನಿಗೆ, ಫ್ರಮ್ ವಿಚ್ ವಿ ವಿಲ್ ಬಿ ಎಕ್ಸ್ಟ್ರಾಕ್ಟಿಂಗ್ ದ DNA. ಕರೆಕ್ಟಾ? ಸೊ ಆನ್ಸರೇ ಹೇಳಿದೆ ನಾನು. ಸೊ ವೆನ್ ವಿ ಎಕ್ಸ್ಪೋಸ್ ಆರ್ ವೆನ್ ವಿ ಗಿವ್ ಚಿಲ್ಡ್ ಎಥನಾಲ್ ಏನಾಗುವಂಥದ್ದು, ಏನು ಪ್ರೆಸಿಪಿಟೇಟ್ ಆಗುವಂಥದ್ದು, DNA ಪ್ರೆಸಿಪಿಟೇಟ್ ಆಗುವಂಥದ್ದು. ಸೊ ಡಿಸ್ಕಸ್ ಮಾಡಿದ್ದೀನಿ ಯಾಕೆ ನಾವು ಚಿಲ್ಡ್ ಎಥನಾಲೇ ಕೊಡಬೇಕು ಅಂತ, ಬಿಕಾಸ್ DNA ವೋಂಟ್ ಬಿ ಡಿಸಾಲ್ವ್ಡ್ ಇನ್ ದ ಎಥನಾಲ್, ಅದಕ್ಕೆ ಅದು ಪ್ರೆಸಿಪಿಟೇಟ್ ಆಗುತ್ತೆ.
So the 8th question is plasmid PBR322 has a PST1 restriction enzyme site within gene ampicillin R that confers ampicillin resistance. So PBR322 ನಾನು ಡ್ರಾ ಮಾಡ್ತಾ ಇದ್ದೀನಿ. ಪ್ಲಾಸ್ಮಿಡು ಹ್ಯಾಸ್ ಅ PST1 restriction enzyme restriction site, ಅದು ಇಲ್ಲಿ PST1 within the gene ampicillin R. ಇದು ampicillin R ಜೀನು. ಸೊ ಈ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನಲ್ಲಿ ನಮ್ಮ PST1ನ ರಿಸ್ಟ್ರಿಕ್ಷನ್ ಸೈಟ್ ಇರುವಂಥದ್ದು. ಇಫ್ ದ ಎನ್ಸೈಮ್ ಈಸ್ ಯೂಸ್ಡ್ ಫಾರ್ ಇನ್ಸರ್ಟಿಂಗ್ ಅ ಜೀನ್, ಅಂದರೆ ಈ ಎನ್ಸೈಮ್ PST1 ಇಫ್ ಇಟ್ ಈಸ್ ಬಿನ್ ಯೂಸ್ಡ್ ಟು ಇನ್ಸರ್ಟ್ ದ ಜೀನ್ ಆಫ್ ಅವರ್ ಇಂಟ್ರೆಸ್ಟ್, ಅದು ಏನು ಜೀನ್ ಆಫ್ ಅವರ್ ಇಂಟ್ರೆಸ್ಟು, ದಟ್ ಈಸ್ ಬೀಟಾ ಗ್ಯಾಲಕ್ಟೋಸೈಡ್. ಓಕೆ, ಸೊ ಹೇಗೆ ನಾವು ಜೀನ್ ಆಫ್ ಇಂಟ್ರೆಸ್ಟ್ ಬೀಟಾ ಗ್ಯಾಲಕ್ಟೋಸೈಡ್ ಇಲ್ಲಿ ಹಾಕುವಂಥದ್ದು ವಿತ್ ದ ಹೆಲ್ಪ್ ಆಫ್ PST1. That is, I will take PST1 restriction enzyme, I will cut the beta galactosidase with the same enzyme, also I will be cutting the plasmid with the same enzyme, so that ನಾನು ಈ beta galactoside enzyme beta galactoside gene ಅನ್ನು ಇಲ್ಲಿ ಹಾಕಬಹುದು. ಓಕೆ, and the recombinant plasmid is inserted in a E. coli strain. ನಂತರ ಈ ಪ್ಲಾಸ್ಮಿಡನ್ನು ನಾನು ಇನ್ಸರ್ಟ್ ಮಾಡಬಹುದು. ಎಲ್ಲಿ ಇನ್ಸರ್ಟ್ ಮಾಡ್ಬೋದು? ಹೋಸ್ಟ್ ಸೆಲ್ಲಲ್ಲಿ. ಯಾವುದು ನಮ್ಮ ಹೋಸ್ಟ್ ಸೆಲ್ಲು? E. coli. ಓಕೆ, ಇದು E. coli. ಹಾಂ, ಸೊ ನೌ ವಿ ಹ್ಯಾವ್ ಟು ಆನ್ಸರ್ ದ ಕ್ವೆಶ್ಚನ್. ಇಟ್ ವಿಲ್ ಲೀಡ್ ಟು ದ ಲೈಸಿಸ್ ಆಫ್ ಹೋಸ್ಟ್ ಸೆಲ್. ಈ ಥರ ಮಾಡೋದ್ರಿಂದ ಹೋಸ್ಟ್ ಸೆಲ್ ಲೈಸಿಸ್ ಆಗುತ್ತಂತೆ. ಯಾಕಾಗುತ್ತೆ? ಸುಮ್ಮನೆ ಅಲ್ವಾ? It will be able to produce a novel protein with a dual ability. ಯಾಕೆ? We have the protein here. A gene for beta galactoside ಅಂದರೆ ಏನರ್ಥ? ಈ ಜೀನು ಬೀಟಾ ಗ್ಯಾಲಕ್ಟೋಸೈಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹೊಸ ಪ್ರೋಟೀನ್ ಯಾವುದನ್ನು ಪ್ರೊಡ್ಯೂಸ್ ಮಾಡಲ್ಲ, ಇದನ್ನೇ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಇದು ರಾಂಗು. ನೆಕ್ಸ್ಟ್, ಇಟ್ ವಿಲ್ ಬಿ ನಾಟ್ ಏಬಲ್ ಟು ಕನ್ಫರ್ ಆಂಫಿಸಿಲಿನ್ ರೆಸಿಸ್ಟೆನ್ಸ್. ಆಂಫಿಸಿಲಿನ್ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಸೊ ಇಟ್ ವಿಲ್ ನಾಟ್ ಬಿ ಏಬಲ್ ಟು ಕನ್ಫರ್ ಆಂಫಿಸಿಲಿನ್ ರೆಸಿಸ್ಟೆಂಟ್ ಟು ದ ಹೋಸ್ಟ್ ಸೆಲ್ಸ್. ಅಂದರೆ ಈ ಪ್ಲಾಸ್ಮಿಡ್ ಏನಿದೆ, ಅಂದರೆ ಸಿನ್ಸ್ ಈ ಪ್ಲಾಸ್ಮಿಡ್ ಈಗ ಈ ಇಕೋಲೈಲ್ ಇರೋ ಕಾರಣ ಆಂಫಿಸಿಲಿನ್ ರೆಸಿಸ್ಟೆನ್ಸನ್ನು ತೋರಿಸಲ್ಲ ಅದು. ದೇ ವಿಲ್ ಡೈ ಇನ್ ಆಂಫಿಸಿಲಿನ್ ಆ್ಯಂಟಿಬಯೋಟಿಕ್ ಅಂತ ಸ್ಟೇಟ್ಮೆಂಟ್ ಹೇಳುವಂಥದ್ದು. ಸೊ ಈ ಸ್ಟೇಟ್ಮೆಂಟು ಕರೆಕ್ಟು. ಯಾಕೆ? ಬಿಕಾಸ್ ವೆನ್ ಐ ಪುಟ್ ಜೀನ್ ಆಫ್ ಮೈ ಇಂಟ್ರೆಸ್ಟ್, ಸೊ ಅದು ಇಲ್ಲಿ ಅಲ್ವಾ, ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಐ ಆಮ್ ಹಾರ್ಮಿಂಗ್, ವಿಚ್ ಮೀನ್ಸ್ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಹಾರ್ಮ್ ಆದರೆ ಆಂಫಿಸಿಲಿನ್ ರೆಸಿಸ್ಟೆನ್ಸ್ ತೋರಿಸಲ್ಲ ಅಲ್ವಾ. ಸೊ ಜೀನ್ ಆಫ್ ಇಂಟ್ರೆಸ್ಟ್ ನಾನು ಇಲ್ಲಿ ಹಾಕಿದ ಕಾರಣ ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಇರಲ್ಲ. ಸೊ ಇಟ್ ವೋಂಟ್ ಬಿ ಏಬಲ್ ಟು ಕನ್ಫರ್ ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಟು ದ ಹೋಸ್ಟ್ ಸೆಲ್ಸ್. ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್, ಬಿಕಾಸ್ ವಿ ಆರ್ ಪುಟಿಂಗ್ ಜೀನ್ ಆಫ್ ಅವರ್ ಇಂಟ್ರೆಸ್ಟ್ ಬೀಟಾ ಗ್ಯಾಲಕ್ಟೋಸೈಡ್ to the ampicillin resistant gene, which means we are harming it. ಅಂದರೆ ಅದು ರೆಸಿಸ್ಟೆನ್ಸ್ ತೋರಿಸಲ್ಲ. ನೆಕ್ಸ್ಟ್ ಆಪ್ಷನ್ ನೋಡಿ, the transformed cells will have the ability to resist ampicillin. ಓಕೆ, ಅಂದರೆ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಏನಿದೆ, ಟ್ರಾನ್ಸ್ಫಾರ್ಮ್ಡ್ ಅಂದರೆ ಏನರ್ಥ? ಟ್ರಾನ್ಸ್ಫಾರ್ಮ್ಡ್ ಅಂದರೆ ಪ್ಲಾಸ್ಮಿಡ್ ಬಂದುಬಿಟ್ಟಿದೆ ಇಲ್ಲಿ ಅಂತ. ಪ್ಲಾಸ್ಮಿಡ್ ಈಸ್ ದೇರ್ ಇನ್ಸೈಡ್ ದ E. coli ಅಂತ. ಸೊ ಈ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ವಿಲ್ ಹ್ಯಾವ್ ದ ಎಬಿಲಿಟಿ ಟು ರೆಸಿಸ್ಟ್ ಆಂಫಿಸಿಲಿನ್. ಅಂದರೆ ನಮ್ಮ ಈ ಪ್ಲಾಸ್ಮಿಡು, ಅಂದರೆ ನಮ್ಮ ಈ ಇಕೋಲೈ ಒಳಗೆ ಈಗ ಇರೋ ಪ್ಲಾಸ್ಮಿಡ್ ಏನಿದೆ, ಅಂದರೆ ಈಗ ಇಕೋಲೈ ದೇ ಆರ್ ಏಬಲ್ ಟು ರೆಸಿಸ್ಟ್ ದ ಆಂಫಿಸಿಲಿನ್ ಆ್ಯಂಟಿಬಯೋಟಿಕ್ ಅಂತ. ಹೌದಾ? ಇಲ್ಲ, ದೇ ವಿಲ್ ಬಿ ಡೈಯಿಂಗ್ ಇನ್ ಆಂಫಿಸಿಲಿನ್ ಬಿಕಾಸ್ ಆಫ್ ಇನ್ಸರ್ಟಿಂಗ್ ದ ಜೀನ್. ಸೊ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಆದ ಕಾರಣ ಏನಾಗುವಂಥದ್ದು, ಆಂಫಿಸಿಲಿನಲ್ಲಿ ಗ್ರೋ ಮಾಡೋಕ್ಕಾಗಲ್ಲ, ದೇ ವಿಲ್ ಡೈ. ಆದರೆ ಇಲ್ಲೇನು ಕೊಟ್ಟಿದ್ದಾರೆ, ದೇ ಕ್ಯಾನ್ ರೆಸಿಸ್ಟ್ ದ ಆಂಫಿಸಿಲಿನ್ ಆ್ಯಂಟಿಬಯೋಟಿಕ್, ದೇ ಕ್ಯಾನ್ ಸ್ಟಿಲ್ ಸರ್ವೈವ್ ಇನ್ ದಿ ಆಂಫಿಸಿಲಿನ್ ಆ್ಯಂಟಿಬಯೋಟಿಕ್ ಅಂತ ಹೇಳ್ತಾ ಇದ್ದಾರೆ, ವಿಚ್ ಇಸ್ ರಾಂಗ್. ಸೊ ಆನ್ಸರ್ ಏನಾಗಬೇಕು? ಆನ್ಸರ್ ಶುಡ್ ಬಿ ಥರ್ಡ್ ಒನ್. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್, 2021 NEET. A specific recognition sequence identified by endonucleases to make cuts at specific positions within the DNA is. Specific position ಅಲ್ಲಿ ಕಟ್ ಮಾಡೋಕ್ಕೆ
ಏನು ಹೆಲ್ಪ್ ಆಗುವಂಥದ್ದು? ಅವರ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಸಿಂಪಲ್ ಅಲ್ವಾ? ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸನ್ನು ನಮ್ಮ ರೆಸ್ಟ್ರಿಕ್ಷನ್ ಎನ್ಸೈಮ್ ರೆಕಗ್ನೈಸ್ ಮಾಡಿದ ಮೇಲೇ ಕಟ್ ಮಾಡುವಂಥದ್ದು ಅಲ್ವಾ? ಸೊ ಯಾವುದು ಹೆಲ್ಪ್ ಮಾಡುವಂಥದ್ದು? ಟು ಕಟ್ ದ ಜೀನ್ ಆಫ್ ಅವರ್ ಇಂಟ್ರೆಸ್ಟ್ ಆರ್ ಟು ಕಟ್ ದ ಜೀನ್ or to cut the DNA, that is our palindromic sequence. Next question. Neet 2021 once again. During the process of gene amplification using PCR, very high temperature is not maintained. High temperature and maintain ಮಾಡ್ತಾ ಇಲ್ಲ ನಾವು for PCR in the beginning. Then which of the following PCR step will be affected? In the first, definitely ನಮ್ಮ denaturation. ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಏನಿದೆ, ನಮ್ಮ ಸ್ಮಾಲ್ ವಿ ಹ್ಯಾವ್ ಅ ವೆರಿ ಸ್ಮಾಲ್ ಸ್ಟ್ರ್ಯಾಂಡ್ ಆಫ್ ಜೀನ್. ಓಕೆ, ಅದು ಇದು. ಸೊ ನಮಗೆ ಇದರನ್ನು ಆ್ಯಂಪ್ಲಿಫಿಕೇಷನ್ ಮಾಡಬೇಕಾಗಿರುವಂಥದ್ದು ಈಗ. ಸೊ ನಾವೇನು ಮಾಡಬೇಕು ಆ್ಯಂಪ್ಲಿಫಿಕೇಷನಿಗೆ? ಫಸ್ಟಿಗೆ ಇದನ್ನು ಸಪರೇಟ್ ಮಾಡಬೇಕು. ಕರೆಕ್ಟಾ? ಸಪರೇಟ್ ಮಾಡಿ ಮತ್ತೆ ಪ್ರೈಮರ್ ಹಾಕಿ ಎಲಾಂಗೇಟ್ ಮಾಡುವಂಥದ್ದು. ಸೊ ಸಪರೇಟ್ ಮಾಡಬೇಕಾದ್ರೆ ಇನ್ ಪಿ ಸಿ ಆರ್ ವಾಟ್ ವಿ ವಾಂಟ್? ಹೈ ಟೆಂಪರೇಚರ್. ಬಟ್ ಹೈ ಟೆಂಪರೇಚರ್ ಕೊಡಲಿಲ್ಲ ಅಂದರೆ ಈ ಸಪರೇಷನ್ ಆಗಲ್ಲ, ಅಂದರೆ ಡಿನ್ಯಾಚುರೇಷನ್ ಆಗಲ್ಲ. ನೆಕ್ಸ್ಟ್ ಕ್ವೆಶ್ಚನ್. ದ ಸೀಕ್ವೆನ್ಸ್ ದ್ಯಾಟ್ ಕಂಟ್ರೋಲ್ಸ್ ದ ಕಾಪಿ ನಂಬರ್ ಆಫ್ ದ ಲಿಂಕ್ಡ್ ಡಿ ಎನ್ ಎ ಇನ್ ದ ವೆಕ್ಟರ್ ಇಸ್ ಟರ್ಮ್ಡ್ ಆಸ್. ಓಕೆ, termed. ಓಕೆ, ದ ಸೀಕ್ವೆನ್ಸ್ ದ್ಯಾಟ್ ವಿಲ್ ಕಂಟ್ರೋಲ್ ದ ಕಾಪಿ ನಂಬರ್. ಸೊ ಯಾವ ಸೀಕ್ವೆನ್ಸ್ ವಿಚ್ ವಿಲ್ ಕಂಟ್ರೋಲ್ ದ ಕಾಪಿ ನಂಬರ್? ಕಾಪಿ ನಂಬರ್ ಅಂದ್ರೇನು? ಸೊ ನಮ್ಮ ಪ್ಲಾಸ್ಮಿಡ್ ಇಫ್ ಇಟ್ ರೆಪ್ಲಿಕೇಟ್ಸ್ ಎಷ್ಟು ಪ್ಲಾಸ್ಮಿಡನ್ನು ಪ್ರೊಡ್ಯೂಸ್ ಮಾಡಬಹುದು ಅಂದರೆ ವಿ ಹ್ಯಾವ್ 1 ಪ್ಲಾಸ್ಮಿಡ್. ಓಕೆ, ದ ಕ್ವೆಶನ್ ಈಸ್ ಯಾವ ಸೀಕ್ವೆನ್ಸ್ ವಿಲ್ ಬಿ ಕಂಟ್ರೋಲಿಂಗ್ ಅವರ್ ಪ್ಲಾಸ್ಮಿಡ್ಸ್ ಕಾಪಿ ನಂಬರ್? ಅಂದರೆ ಇದು ರೆಪ್ಲಿಕೇಟ್ ಆಗಿ 2 ಆಗಬೇಕಾ ಅಥವಾ ಜಾಸ್ತಿನೂ ತುಂಬ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೋದಾ? ಸೊ ಇದನ್ನು ಯಾರು ಕಂಟ್ರೋಲ್ ಮಾಡುವಂಥದ್ದು? ಅವರ್ ಒರಿಜಿನ್ ಆಫ್ ರೆಪ್ಲಿಕೇಶನ್ ಒರಿಸೈಟ್ ಸೀಕ್ವೆನ್ಸ್. ಸೊ ಒರಿಸೈಟ್ ಸೀಕ್ವೆನ್ಸ್ ವಿಲ್ ಬಿ ಡಿಸೈಡಿಂಗ್ ಇಟ್. ಸೊ ಕೆಲವು ಪ್ಲಾಸ್ಮಿಡಲ್ಲಿ ಬಿಕಾಸ್ ಆಫ್ ಅ ಸ್ಪೆಸಿಫಿಕ್ ಒರಿಸೈಟ್ ದ ಕಾಪಿ ನಂಬರ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೈ. ಫ್ಯೂ ಪ್ಲಾಸ್ಮಿಡ್ ವೋಂಟ್ ಬಿ ಹ್ಯಾವಿಂಗ್ ದ ಕಾಪಿ ನಂಬರ್ ದ್ಯಾಟ್ ಮಚ್ ಬಿಕಾಸ್ ಆಫ್ ದಿ ಒರಿಸೈಟ್. ನೆಕ್ಸ್ಟ್ ಕ್ವೆಶ್ಚನ್. Identify the wrong statement with regard to restriction enzymes. ಏನು ಕ್ವೆಶ್ಚನು? ರಾಂಗ್ ಸ್ಟೇಟ್ಮೆಂಟು. ಓಕೆ, ದೇ ಆರ್ ಯೂಸ್ಫುಲ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್, ಡೆಫಿನೆಟ್ಲಿ ಅಲ್ವಾ? ಸ್ಟಿಕ್ಕಿ ಎಂಡ್ಸ್ ಕ್ಯಾನ್ ಬಿ ಜಾಯಿಂಡ್ ಯೂಸಿಂಗ್ ಡಿ ಎನ್ ಎ ಲೈಗೇಸ್. ಈಚ್ restriction enzymes function by inspecting the length of the DNA sequence. They cut the strand of DNA at palindromic site. Definitely, few types of restriction enzyme can cut the strand of DNA at the specific palindromic site. Satya idu. Each restriction enzyme function by inspecting the length of the DNA. Yake inspecting ಮಾಡುವಂಥದ್ದು? To find the palindromic sequence, palindromic site. Palindromic ಇದು ಕೂಡಲೇ ಅಲ್ಲಿ ಕಟ್ ಮಾಡಬಹುದು. ಇದು ಕರೆಕ್ಟು. Sticky ends can be joined by using DNA ligase. ಹೌದಾ? Sticky ends get joined using DNA ligase? ಇಲ್ಲ ಅಲ್ವಾ? ಯಾಕೆ ಈ ಸ್ಟೇಟ್ಮೆಂಟ್ ರಾಂಗ್ ಅಂದರೆ ನಮಗೆ ಡಿ ಎನ್ ಎ ಲೈಗೇಸ್ ಮೇಯ್ನ್ ಆಗಿ ಯೂಸ್ ಆಗುವಂಥದ್ದು ವೆನ್ ದೆರ್ ಈಸ್ ನಾನ್ ಸ್ಟಿಕ್ಕಿ ಎಂಡ್. ಫಸ್ಟ್ ಆಫ್ ಆಲ್ ಸ್ಟಿಕ್ಕಿ ಎಂಡನ್ನು ನಾವು ವೈ ಆರ್ ವಿ ಯೂಸಿಂಗ್ ದ ಎನ್ಸೈಮ್ಸ್ ವಿಚ್ ಕ್ರಿಯೇಟ್ಸ್ ಸ್ಟಿಕ್ಕಿ ಎಂಡ್? ಬಿಕಾಸ್ ಇಟ್ ಕ್ಯಾನ್ ಈಸಿಲಿ ಗೆಟ್ ಸ್ಟಿಕ್ಡ್. ಅದಕ್ಕೋಸ್ಕರ ಸ್ಟಿಕ್ಕಿ ಎಂಡನ್ನು ಯೂಸ್ ಮಾಡುವಂಥದ್ದು. ಓಕೆ, ಇಟ್ಸ್ ನಾಟ್ ಲೈಕ್ ಸ್ಟಿಕ್ಕಿ ಎಂಡ್ ಸ್ಟಿಕ್ಕಿ ಎಂಡ್ ಇದು ಕೂಡಲೇ ಲೈಗೇಸ್ ಪುನಃ ಯೂಸ್ ಮಾಡಬೇಕು ಅಂತ ಆ ಥರ ಅಗತ್ಯ ಇರಲ್ಲ ಕೆಲವೊಮ್ಮೆ. ಬಿಕಾಸ್ ಸ್ಟಿಕ್ಕಿ ಎಂಡ್ ಹೇಗಿರುವಂಥದ್ದು, ಇಟ್ ಕ್ಯಾನ್ ಈಸಿಲಿ ಗೆಟ್ ಈ ಥರ ಹೇಗೆ ನಮ್ಮ ಲೀಗೋ ಟಾಯ್ ಇರುತ್ತೆ ಅಲ್ವಾ? ಸೊ ಆ ಲೀಗೋ ಟಾಯ್ ಥರನೇ ಸ್ಟಿಕ್ಕಿ ಎಂಡು ಪ್ರೊಡ್ಯೂಸ್ ಆಗೋದು. ಹೀಗೆ, ಸೊ ದ್ಯಾಟ್ ಇಟ್ ಕ್ಯಾನ್ ಗೆಟ್ ಸ್ಟಕ್. ಸೊ ಆ ಟೈಮಲ್ಲಿ ಡಿ ಎನ್ ಎ ಲೈಗೇಸಸ್ ಅಗತ್ಯ ಅಷ್ಟೊಂದು ಇರಲ್ಲ. ಸೊ ಇಲ್ಲಿ ರೈಟ್ ಸ್ಟೇಟ್ಮೆಂಟ್ ಇದಾಗಿರುತ್ತೆ. ಬಿಕಾಸ್ ದ ಕ್ವೆಶನ್ ಏನು ಹೇಳುವಂಥದ್ದು, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಅಂತ. ಸ್ಟಿಕ್ಕಿ ಎಂಡ್ ಕ್ಯಾನ್ ಬಿ ಜಾಯಿಂಡ್ ಬೈ ಯೂಸಿಂಗ್ ಡಿ ಎನ್ ಎ ಲೈಗೇಸಸ್ ಅಂತ. ಸ್ಟಿಕ್ಕಿ ಎಂಡ್ ನಿಡ್ ನಾಟ್ ರಿಕ್ವೈರ್ ಡಿ ಎನ್ ಎ ಲೈಗೇಸಸ್ ಬಿಕಾಸ್ ಇಲ್ಲಿ ಏನಿರುವಂಥದ್ದು ಸೀಕ್ವೆನ್ಸು, ಇಲ್ಲಿ ಎ ಇದ್ದರೆ ಇಲ್ಲಿ ಟಿ, ಇಲ್ಲಿ ಜಿ ಇದ್ದರೆ ಮೇಲೆ ಸಿ. ಸೊ ATGC can easily get stuck.
ಸೊ ನೆಕ್ಸ್ಟ್ ಕ್ವೆಶ್ಚನ್. ವೇಟ್, ಸರಿಯಾಗಿ ನಾವು ಇಲ್ಲಿ ಆನ್ಸರನ್ನು ಬರಿತೀನಿ, ಯಾವುದು ಕರೆಕ್ಟ್ ಅಂತ. ಈ ಥರ ರೈಟ್ ರಾಂಗ್ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಆನ್ಸರ್ ಏನು? ಸ್ಟಿಕ್ಕಿ ಎಂಡ್ ಕ್ಯಾನ್ ಬಿ ಜಾಯಿಂಡ್ ಯೂಸಿಂಗ್ DNA ligases. ಯಾಕೆ ಆನ್ಸರ್? ಬಿಕಾಸ್ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ರೆಸ್ಟ್ರಿಕ್ಷನ್ ಎನ್ಸೈಮ್. ನೆಕ್ಸ್ಟ್ ಕ್ವೆಶ್ಚನ್. ಮ್ಯಾಚ್ ದ ಫಾಲೋವಿಂಗ್ ಕ್ವೆಶ್ಚನ್. ನಾವು ಫಸ್ಟ್ ಆಫ್ ಆಲ್ ಮ್ಯಾಚ್ ದ ಫಾಲೋವಿಂಗಲ್ಲಿ ಇದೆಲ್ಲ ನೋಡೋ ಹಾಗಿಲ್ಲ, ನೋಡ್ಬಿಡಿ, ಯಾವ್ದು ನೋಡ್ಬಿಡಿ. ಫಸ್ಟ್ ಮ್ಯಾಚ್ ಮಾಡಿ. ಬ್ಯಾಸಿಲಸ್ ತುರೆಂಜೆನೆಸಿಸ್ ಏನಂದರೆ, okay, I thought this is of different chapter. Okay, this is the same chapter. Okay, mixture actually. Cry protein ಎಲ್ಲ ನಾವು ನೋಡುವಂಥದ್ದು application part ಅಲ್ಲಿ. So this is a mixture of application and principles. Okay, fine. Bacillus thuringiensis, BT cotton, cry protein, correcta? Thermus aquaticus, PCR ಅಲ್ಲಿ ಯೂಸ್ ಮಾಡುವಂಥದ್ದು. ಯಾಕೆ thermus aquaticus ಯೂಸ್ ಮಾಡುವಂಥದ್ದು? ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ದಿ ಹೈ ಟೆಂಪರೇಚರ್. ಓಕೆ, ಏನು ಮಾಡುವಂಥದ್ದು ಇದರ ಎಂಝೈಮ್ ಪಾಲಿಮರೇಸ್ ಎಕ್ಸ್ಟೆನ್ಷನ್ ಮಾಡುವಂಥದ್ದು, ದಟ್ ಈಸ್ DNA ಪಾಲಿಮರೇಸ್. ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನ್, ಫಸ್ಟ್ ಜೆನೆಟಿಕ್ ಇಂಜಿನಿಯರ್ ಅಲ್ವಾ, ಇದೊಂದು ಕ್ಲೋನಿಂಗ್ ವೆಕ್ಟರ್. ಇದರ TI ಪ್ಲಾಸ್ಮಿಡ್, ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್, ಅದು ಕ್ಲೋನಿಂಗ್ ವೆಕ್ಟರ್ ಆಗಿ ಏನು ಹೆಲ್ಪ್ ಆಗುವಂಥದ್ದು. ಆದರೆ ಸಾಲ್ಮನೆಲ್ಲಾ ಟೈಫಿಮ್ಯೂರಿಯಂ, this is the first rDNA molecule. So construction of first rDNA molecule was with the help of Salmonella typhimurium. So A is 4, B is 3 correct, 4 okay, C is 1 correct. Second one ಏನಇದೆ? Thermus aquaticus is D is second one, correct. So answer ಏನು? Fourth one. Next question. Choose the correct pair from the following. Choose the correct pair. DNA polymerases break the DNA into fragments. This is wrong. Polymerase ಅಂದರೆ polymerizes, ಎಕ್ಸ್ಟೆನ್ಷನ್ಗೆ ಯೂಸ್ ಆಗುವಂಥದ್ದು, ಎಲಾಂಗೇಷನ್ಗೆ ಯೂಸ್ ಆಗುವಂಥದ್ದು. Ligases join the two DNA molecule. ಇದು ಸತ್ಯ ಅಲ್ವಾ? ಸೊ DNA ligases will be involving, they will be involving what? They will be involving ATP. It is a energy, they will be using energy to join the two DNA molecule. Okay. Exonucleases, they make cuts at specified position with the DNA. Exonuclease, endonuclease ಎಲ್ರಿಗೂ ಗೊತ್ತು. Endonucleases, restriction enzymes ಏನಿದೆ, which belongs to endonucleases, they make a specific cut in the DNA. So ಇದು wrong. Not exonuclease, endonuclease. Nucleases, they separate DNA strands of, okay, they separate the two strands of DNA. Two strands of DNA ನ separate ಮಾಡೋದು nucleases ಅಲ್ಲ. Nucleases will be making the cut ಅಲ್ವಾ? They will make the cut in the DNA, they won't separate the strands of the DNA. So answer ಏನಾಗಬೇಕು? Ligases will be joining the two DNA molecule. So answer is going to be third one. Next question. The specific palindromic sequence which is recognized by ECOR1. Okay. ಫಸ್ಟ್ ಆಫ್ ಆಲ್ ಇದನ್ನು ನೋಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಇದು ಗೊತ್ತಿರಬೇಕು, ECOR1 ಸ್ಪೆಸಿಫಿಕ್ ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಗೊತ್ತಿರಬೇಕು. ದಟ್ ಈಸ್ GAA-TTC 5' to 3'. ಓಕೆ, GAA-TTC. ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಥರ್ಡ್ ಒನ್. ಇಲ್ಲಿ ಏನು ಕೊಟ್ಟಿದ್ದಾರೆ? CTT-AAG, ಇದು ಪ್ಯಾಲೆಂಡ್ರೋಮಿಕ್ಕೇ ಅಲ್ಲ. ಫಸ್ಟ್ ಆಫ್ ಆಲ್ GGA-TTC, GGA-TCC, once again not palindromic. GGAACC, GGTTCC, ಇದು ಪ್ಯಾಲೆಂಡ್ರೋಮಿಕ್ ಅಲ್ಲ. ಸಿಂಪಲ್. ಇದರ ಬಗ್ಗೆ ಗೊತ್ತಿಲ್ಲದಿದ್ರೂ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್. In gene electrophoresis, separated DNA fragments can be visualized with the help of. Same question ಪುನಃ ಬರ್ತಾ ಇದೆ.
ಮುಂಚೆ ನೀಟ್ 2022 ಅಲ್ಲಿ ಬಂದಿತ್ತು ಕಾಣಬೇಕು, ಈಗ ನೀಟ್ 2020 ಅಂದರೆ 2020ಯಲ್ಲಿ ಬಂದದ್ದು ನೀಟ್ 2022 ಅಲ್ಲೂ ಬಂದಿದೆ ಪುನಃ. ಸೊ ಏನಾಗಬೇಕು, ಇಥಿಡಿಯಂ ಬ್ರೋಮೈಡ್ ಅನ್ನು ಯೂಸ್ ಮಾಡಿಕೊಂಡು UV ರೇಡಿಯೇಷನ್ ಎಕ್ಸ್ಪೋಸ್ ಮಾಡಿದಾಗ ವಿ ಗೆಟ್ ಟು ಸಿ ದ ಆರೆಂಜ್, ಬ್ರೈಟ್ ಆರೆಂಜ್ ಕಲರ್ DNA bands, so that we are able to visualize the DNA bands. So ethidium bromide in UV radiation. Confuse ಮಾಡ್ಕೊಳ್ಬೇಡಿ, infrared ಅಲ್ಲ UV. Next. The following statements describe the characteristics of the enzyme restriction endonucleases. Identify the incorrect statement. Okay. The following statement describe the characteristic. This is about what? Enzyme restriction endonuclease. Identify the incorrect statement. The enzyme recognizes a specific palindromic nucleotide sequence in the DNA. How do? Restriction enzyme will be recognizing the palindromic sequence. The enzyme will be cutting DNA molecule at an identified position within the DNA. Adu correct. The enzyme binds DNA at a specific site and cuts only one of the strand. ಡಬಲ್ ಸ್ಟ್ರ್ಯಾಂಡಲ್ಲಿ ನಮ್ಮ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಸು ಬರೀ ಒಂದು ಸ್ಟ್ರ್ಯಾಂಡಲ್ಲಿ ಮಾತ್ರ ಕಟ್ ಮಾಡುತ್ತೆ ಅಂತ. ದ ಎನ್ಸೈಮ್ ಕಟ್ಸ್ ಎ ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಎಟ್ ಸ್ಪೆಸಿಫಿಕ್ ಸೈಟ್ ಆನ್ ಈಚ್ ಸ್ಟ್ರ್ಯಾಂಡ್. ಆ್ಯಕ್ಚುಲಿ ಇದು ಉಲ್ಟಾ ಆಫ್ ದಿಸ್ ಒನ್, ಕರೆಕ್ಟಾ? ಇದು ಒನ್ ಆಫ್ ದ ಟೂ ಸ್ಟ್ರ್ಯಾಂಡ್, ಇದು ಆನ್ ಬೋತ್ ದ ಸ್ಟ್ರ್ಯಾಂಡ್. ಸೊ ನಮಗೆಲ್ಲರಿಗೂ ಗೊತ್ತು, when the restriction enzyme cutting, they will cut both the strand, not just one strand. So which is a wrong statement? C. And the third one is a wrong statement, incorrect statement. So answer is going to be third one. Next question. DNA precipitation. DNA precipitation out of a mixture of biomolecules can be achieved by the treatment with. So DNA precipitation, DNA isolation ಮಾಡೋಕ್ಕೆ ಏನು ಬೇಕು ನಮಗೆ? ಕೊನೆಗೆ ಎಥನಾಲ್ ಅಲ್ವಾ, ಆಲ್ಕೋಹಾಲ್. ಅದು ಚಿಲ್ಡ್ ಆಲ್ಕೋಹಾಲ್ ಬೇಕಾಗುವಂಥದ್ದು, ನಾಟ್ ಎಟ್ ರೂಮ್ ಟೆಂಪರೇಚರ್. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸಿ. ವಿಚ್ ಆಫ್ ದ ಫಾಲೋವಿಂಗ್ ಎಕ್ವಿಪ್ಮೆಂಟ್ ಇಸ್ ಎಸೆನ್ಷಿಯಲಿ ರಿಕ್ವೈರ್ಡ್ ಫಾರ್ ಗ್ರೋಯಿಂಗ್ ಮೈಕ್ರೋಬ್ಸ್ ಆನ್ ಅ ಲಾರ್ಜ್ ಸ್ಕೇಲ್? ಸೊ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಪ್ರೊಸೆಸ್ನ ಲಾಸ್ಟ್ ಪಾರ್ಟ್ ಏನಿದೆ, ಫರ್ಮೆಂಟೇಷನು, ಅದ್ರ ಬಗ್ಗೆ ಕ್ವೆಶನು. ಲಾರ್ಜ್ ಸ್ಕೇಲಲ್ಲಿ ಮೈಕ್ರೋಬ್ಸನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಏನು ಬೇಕು ನಮಗೆ? ವಿ ವಾಂಟ್ ಬಯೋ ರಿಯಾಕ್ಟರ್ for industrial production of the enzyme. Direct straightforward question. Next question. A selectable marker is used to antibiotic resistant gene enide, that is selectable marker. It is used for what anta? Help in eliminating the non-transformants so that the transformants can be regenerated. That is absolutely correct. Alva. Identify the gene for the desired trait in an alien organism. ಏನು ಹೇಳ್ತಿದ್ದಾರೆ ನಮಗೆ? ಏನು ಜೀನ್ ಫಾರ್ ದ ಡಿಸೈರ್ಡ್ ಟ್ರೇಟ್ ಅಂದರೆ ಜೀನ್ ಆಫ್ ಇಂಟ್ರೆಸ್ಟನ್ನು ನಾವು ಐಡೆಂಟಿಫೈ ಮಾಡ್ಬೋದು ಅಂತ. ಆ್ಯಕ್ಚುಲಿ ನಮ್ಮ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಏನು ಪ್ರಾಪರ್ಟಿ ಇದೆ, ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಏನಿದೆ, ಇಟ್ ಈಸ್ ಮೇನ್ಲಿ ಯೂಸ್ಡ್ ಟು ಎಲಿಮಿನೇಟ್ ದ ನಾನ್ ಟ್ರಾನ್ಸ್ಫಾರ್ಮೆಂಟ್ ಸೊ ದ್ಯಾಟ್ ವಿ ಕ್ಯಾನ್ ಐಡೆಂಟಿಫೈ ದ ಟ್ರಾನ್ಸ್ಫಾರ್ಮ್ಡ್ ಏನು ಸೆಲ್ಸ್, ಆಯಿತಾ? ಸೊ ಇನ್ ಕಂಪೇರ್ ಟು ದ್ಯಾಟ್ ಆನ್ಸರ್ ಎ ಆಗಬೇಕು. ಐಡೆಂಟಿಫೈ ದ ಜೀನ್ಸ್ ಫಾರ್ ದ ಡಿಸೈರ್ಡ್ ಟ್ರೇಟ್. ನಮಗೆ ಜೀನ್ ಆಫ್ ಇಂಟ್ರೆಸ್ಟ್ ಏನಿದೆ ಅದು ಡೈರೆಕ್ಟಾಗಿ ನಾವು, ಅದು ಏಲಿಯನ್ ಆರ್ಗ್ಯಾನಿಸಮಲ್ಲಿ ವಿ ಕಾಂಟ್ ಲಿಟ್ರಲಿ ಮೇಕ್ ಔಟ್ ವಿತ್ ದ ಹೆಲ್ಪ್ ಆಫ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಓಕೆ. Select a suitable vector for the transformation in a specific crop. Not making any sense. It marks a gene on a chromosome for isolation using restriction enzyme. Mark a gene on a chromosome for isolation using restriction. Yaake? Selectable marker andre it is going to help in selection of transformed cells. Alva? And maybe later they might be able to help us to understand which is recombinant or not. Okay, so it will be helping usually in to determine the transformed cell. So answer is going to be first one. Next question. An antibiotic resistant gene in a vector usually helps in the
ಸೆಲೆಕ್ಷನ್ ಆಫ್ ಸೇಮ್ ಕ್ವೆಶನ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಏನಿದೆ ಯಾವುದಕ್ಕೆ ಹೆಲ್ಪ್ ಆಗುವಂಥದ್ದು ಈಗಷ್ಟೇ ಅಂದ್ವಿ ಡಿಸ್ಕಸ್ ಮಾಡಿದ್ವಿ ದೇ ಗೋಯಿಂಗ್ ಟು ಹೆಲ್ಪ್ ಇನ್ ಡಿಟರ್ಮೈನಿಂಗ್ ದ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ಓಕೆ ಆರ್ ರಿಕಾಂಬಿನೆಂಟ್ ಸೆಲ್ಸ್ ಆದರೆ ಇಲ್ಲಿ ಆಪ್ಷನ್ ಇಲ್ಲ ಸೊ ಹೆಚ್ಚಾಗಿ ಯೂಸ್ ಆಗುವಂಥದ್ದು ಫಾರ್ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ನೆಕ್ಸ್ಟ್ ಕ್ವೆಶನ್ ದ ಟರ್ಮ್ ಮೊಲಿಕ್ಯುಲರ್ ಸೀಸರ್ ಅಂದರೆ ರಿಸ್ಟ್ರಿಕ್ಷನ್ ಎನ್ಸೈಮ್ ಇಲ್ಲಿದೆ ಆನ್ಸರ್ ಡೈರೆಕ್ಟ್ ಕ್ವೆಶನ್ ಆಗಿದೆ ವಾಟ್ ಡಸ್ ದ ಸ್ಯಾಂಪಲ್ ಆಫ್ ಗಿವನ್ ಬೇಸ್ ಸೀಕ್ವೆನ್ಸ್ ರೆಪ್ರೆಸೆಂಟ್ಸ್ GAA-TTC ಏನಿದು GAA-TTC GAA-TTC GAA-DTC palindromic sequence simple gel electrophoresis is used for ಯಾಕೆ ಯೂಸ್ ಮಾಡೋದು gel electrophoresis agar gel electrophoresis is it for isolation of DNA no it's basically to separate the DNA fragments according to their sizes construction of recombinant DNA by joining with the cloning vector no ಇದು ಬೇರೆ ಸ್ಟೋರಿ ಎಲೆಕ್ಟ್ರೋಫೋರೆಸಿಸ್ ಯೂಸ್ ಮಾಡುವಂಥದ್ದು ಸಪರೇಷನಿಗೆ ಓಕೆ ಕಟ್ಟಿಂಗ್ ದ DNA to fragments ರೆಸ್ಟ್ರಿಕ್ಷನ್ ಎನ್ಸೈಮ್ನ ವರ್ಕ್ ಆಗಿರುತ್ತೆ ಎಲೆಕ್ಟ್ರೋಫೋರೆಸಿಸ್ ಅಲ್ಲ ಟ್ಯಾಕ್ ಪಾಲಿಮರೇಸ್ ವಿಚ್ ಇಸ್ ಬೀನ್ ಯೂಸ್ಡ್ ಇನ್ ದ PCR is been extracted from what is the question thermus aquaticus TAC stands for thermus aquaticus direct question ROP gene PBR322 ಅಲ್ಲಿ ROP gene ಅಂತ ಇದೆ ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್ ಅಂತ ಅರ್ಥ ಈ ROP gene ಏನಿದೆ ಕ್ವೆಶ್ಚನ್ ಏನು which codes for the protein involved in the replication of the plasmid PBR322 in E. coli is located at the restriction site of ಈ ಜೀನಲ್ಲಿ ಯಾವ ರೆಸ್ಟ್ರಿಕ್ಷನ್ ಸೈಟ್ ಇರುವಂಥದ್ದು ಅಂತ ಕ್ವೆಶನ್ PVU2 ಫ್ಯಾಕ್ಟ್ ಬೇಸ್ಡ್ ಕ್ವೆಶನ್ NCERT ಕ್ವೆಶನ್ ಏನು ಯೋಚನೆ ಮಾಡಲಿಕ್ಕಿಲ್ಲ ಯು ಶುಡ್ ಬಿ ನೋಯಿಂಗ್ ಇಟ್ ಸಿಂಪಲ್ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಆ್ಯಂಡ್ RT-PCR ಕೋವಿಡಲ್ಲಿ ತುಂಬ ಯೂಸ್ ಆಗಿರುವಂಥ ವರ್ಡು RT-PCR ಅಲ್ವಾ ಆರ್ ದ ಟೂ ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ COVID-19 ವೈರಸ್ PCR a molecular diagnostic tool stands for PCR ಅಂದ್ರೇನು polymerase chain reaction simple KCET 2021 question which of the following diagnostic tools allows the detection of very low concentration of bacterium or viruses by amplifying their nucleic acid amplifying of nucleic acid ಅಂದ್ರೇನು amplifying of DNA RNA amplification of DNA RNA ಎಲ್ಲಿ ಆಗುವಂಥದ್ದು PCR ಅಲ್ಲಿ ಆಗುವಂಥದ್ದು simple very simple next question 29th from the given combination of steps in PCR identify the enzyme dependent step enzyme dependent step ಅಂದರೆ ಎಂಜೈಮನ್ನು ಇನ್ವಾಲ್ವ್ ಆಗಿರೋ ಅಂತಹ ಸ್ಟೆಪ್ ಯಾವುದು PCR ಅಲ್ಲಿ ಅಂತ ಕ್ವೆಶನ್ ಆಗಿದೆ ಡಿನ್ಯಾಚುರೇಷನಿಗೆ ಎಂಜೈಮ್ ಬೇಕಾ ಬೇಡ ಜಸ್ಟ್ ಹೈ ಟೆಂಪರೇಚರ್ ಎನಿಲಿಂಗಿಗೆ ಎಂಜೈಮ್ ಬೇಕಾ ಬೇಡ ಪ್ರೈಮರ್ ಸಾಕು ಪ್ರೈಮರ್ ಇಸ್ ನಾಟ್ ಅನ್ ಎಂಜೈಮ್ ಆದರೆ ನಮ್ಮ ಎಕ್ಸ್ಟೆನ್ಷನ್ ಪ್ರೊಸೆಸ್ ಲಾಸ್ಟ್ ಪ್ರೊಸೆಸ್ ಏನು ಬರುತ್ತೆ PCRಗೆ ದೇ ರಿಕ್ವೈರ್ DNA ಪಾಲಿಮರೇಸ್ ಆಫ್ TAC thermus aquaticus so only extension requires enzyme next question biolistic gene gun method is suitable for gene transfer into ಇಲ್ಲಿ ನಾವು ನೋಡಿರುವಂಥದ್ದು ಬಯೋಲಿಸ್ಟಿಕ್ ಮೆಥಡು ಪ್ಲ್ಯಾಂಟ್ಸಲ್ಲಿ ಜೀನನ್ನು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಲ್ವಾ ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಪ್ಲ್ಯಾಂಟ್ ಸೆಲ್ಸ್ಗೆ ಮೋರ್ ಸುಟೇಬಲ್ ಜೀನ್ ಗನ್ ಮೆಥಡ್ ಡೈರೆಕ್ಟಾಗಿ ವಿತ್ ದ ಹೆಲ್ಪ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಅಲ್ವಾ ನೆಕ್ಸ್ಟ್ ಕ್ವೆಶನ್ ನಾವು 30+ ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತೀವಿ ಬಿಕಾಸ್ ಸಮ್ ಆಫ್ ದ ಕ್ವೆಶನ್ಸ್ ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಚಾಪ್ಟರ್ ಡಿಸ್ಕಷನ್ ನಾವು ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇರುವಾಗ ಕೆಲವು ಕ್ವೆಶನ್ಸ್ ಎಲ್ಲ ರಿಪೀಟ್ ಆಗಿದೆ ಸೊ ಐ ವಿಲ್ ಬಿ ಆ್ಯಡಿಂಗ್ ಸಮ್ ಮೋರ್ ಕ್ವೆಶನ್ಸ್ ಓಕೆ ಇದು ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ ಐಡೆಂಟಿಫೈ ದ ಲೇಬಲ್ಸ್ M and N ಇನ್ ದ ಫಾಲೋವಿಂಗ್ ಅಗಾರೋಜೆಲ್ ಎಲೆಕ್ಟ್ರೋಫೋರೆಸಿಸ್ ರೆಪ್ರೆಸೆಂಟೇಷನ್ M ಮತ್ತು N ಅಂದರೆ ಏನು ಅಂತ ಅಗಾರೋಜೆಲ್ ಎಲೆಕ್ಟ್ರೋಫೋರೆಸಿಸ್ M ಇಸ್ ದ ಸ್ಮಾಲೆಸ್ಟ್ N ಇಸ್ ದ ಲಾರ್ಜೆಸ್ಟ್ ಬ್ಯಾಂಡ್ ಕಣ್ಣಿಗೆ ಕಾಣಿಸುತ್ತೆ ಕಾಮನ್ ಸೆನ್ಸು ದಿಸ್ ಇಸ್ ರಾಂಗ್ ಅಲ್ವಾ M digested DNA bands N undigested DNA band ಎಲ್ಲಾದರೂ M ಡೈಜೆಸ್ಟ್ ಆಗಿದ್ರೆ M ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇತ್ತು
ಅಲ್ವಾ. ಎಮ್ ಆ್ಯಕ್ಚುಲಿ ಡೈಜೆಸ್ಟ್ ಆಗಿಲ್ಲ, ಅದಕ್ಕೆ ದೊಡ್ಡದಾಗಿ ಲಾರ್ಜಾಗಿ ಕಾಣಿಸ್ತಾ ಇದೆ. ಎನ್ ಆ್ಯಕ್ಚುಲಿ ಡೈಜೆಷನ್ ಆಗಿದೆ. ಎಮ್ ಹೈಬ್ರಿಡೈಸ್ಡ್ ಡಿ ಎನ್ ಎ ಬ್ಯಾಂಡ್ಸ್, ಎನ್ ಅನ್ಹೈಬ್ರಿಡೈಸ್ಡ್ ಡಿ ಎನ್ ಎ ಬ್ಯಾಂಡ್ಸ್. ನಮ್ಮ ಎಗಾರೋಜಲ್ ಎಲೆಕ್ಟ್ರೋಫೋರೆಸಿಸಲ್ಲಿ ನಾವು ಡಿಸ್ಕಸ್ ಮಾಡುವಾಗ ವಿ ಡಿ ನಾಟ್ ಟಾಕ್ ಅಬೌಟ್ ಹೈಬ್ರಿಡೈಸೇಷನ್. ನಾವು ಹೈಬ್ರಿಡೈಸೇಷನ್ ಅಂದ್ರೇನು, ಬೇರೊಂದು ರೇಡಿಯೋ ಆ್ಯಕ್ಟಿವ್ ಡಿ ಎನ್ ಎ ಜೊತೆಗೆ ಬೈಂಡ್ ಮಾಡಿ ನೋಡುವಂಥದ್ದು, ಅದೇನು ಮಾಡಿಲ್ಲ. ಸುಮ್ಮನೆ ಡಿ ಎನ್ ಎ ಫ್ರ್ಯಾಗ್ಮೆಂಟ್ಸನ್ನು ಸಪ್ರೇಟ್ ಮಾಡುವಂಥದ್ದು ಅಲ್ವಾ. ಸೊ ಲಾಸ್ಟ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಬಿಕಾಸ್ ಎಮ್ ಈಸ್ ಅ ಲಾರ್ಜರ್ ಬ್ಯಾಂಡ್ ಆ್ಯಸ್ ಯು ಕ್ಯಾನ್ ಸಿ, ಎನ್ ಈಸ್ ಅ ಸ್ಮಾಲರ್ ಬ್ಯಾಂಡ್. ಯಾಕೆ ಎಮ್ ಲಾರ್ಜ್? ಬಿಕಾಸ್ ಇಟ್ ಇಸ್ ನಾಟ್ ಡೈಜೆಸ್ಟೆಡ್. ಎನ್ ಇಸ್ ಸ್ಮಾಲ್ ಬಿಕಾಸ್ ಇಟ್ ಇಸ್ ಡೈಜೆಸ್ಟೆಡ್. ಅದಕ್ಕೆ ದೇ ಹ್ಯಾವ್ ಗಾನ್ ಫಾರ್. ಎಮ್ ಇಸ್ ನಾಟ್ ಏಬಲ್ ಟು ಗೋ ಫಾರ್ ಬಿಕಾಸ್ ಇಟ್ ಇಸ್ large, it is fat alwa. Next question, identify the DNA sequence which can be cut using EcoR1. already discuss ಮಾಡಿದೀವಿ. So what we have to search here, GATTC ಹೇಗೆ ಸರ್ಚ್ ಮಾಡೋದು? GATTC 5' to 3' ಎಂಡ್ GATTC ಇರಬೇಕು. ಓಕೆ, ಹುಡ್ಕೋಣ. GATTC ಇಲ್ಲಿಲ್ಲ, GATTC ಇಲ್ಲಿದೆ, ಇಲ್ಲಿ ಇಲ್ಲ, GATTC ಇಲ್ಲಿದೆ. ಬರತ್ರಿ ಯಾಕೆ ಇದು ರಾಂಗು? ಬಿಕಾಸ್ 3 to 5 ಅಲ್ಲ ನಮಗೆ ಬೇಕಾಗಿರೋದು, ನಮಗೆ ಬೇಕಾಗಿರೋದು 5' to 3' ಆ್ಯಂಡ್ GATTC. ಓಕೆ, ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸೆಕೆಂಡ್ ಒನ್. ಸೊ ಲಾಸ್ಟ್ ಕ್ವೆಶ್ಚನ್, ಇನ್ ಕ್ಲೋನಿಂಗ್ ವೆಕ್ಟರ್ಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಆರ್ ಹೆಲ್ಪ್ಫುಲ್ ಫಾರ್. ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಯಾಕೆ ಹೆಲ್ಪ್ಫುಲ್ ಆಗಿರುವಂಥದ್ದು ಇನ್ ದ ಕ್ಲೋನಿಂಗ್ ವೆಕ್ಟರ್? It is going to help in transferring of the foreign gene to the host. No. Selection of recombinant, making the host cells competent, cleaving the vector by RNA. So, ಏನಾಗಬೇಕು ಇಲ್ಲಿ? ರೈಟ್ ಆನ್ಸರ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನಿಂದ ನಾವು ಸೆಲ್ಸ್ ಟ್ರಾನ್ಸ್ಫಾರ್ಮ್ ಆಗಿದೆಯಾ ಅಂತ ನೋಡ್ಬೋದು. ಇಲ್ಲಾಂದರೆ ವಿ ಕ್ಯಾನ್ ಆಲ್ಸೋ ಮೇಕ್ ಔಟ್ ಸೆಲೆಕ್ಷನ್ ಆಫ್ ರಿಕಾಂಬಿನೆಂಟ್, ಅಂದರೆ ರಿಕಾಂಬಿನೇಷನ್ ಆಗಿದೆಯಾ ಇಲ್ವಾ ಅಂತ ಸಹ ನೋಡಬಹುದು ವಿತ್ ದ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಇನ್ ದ ವೆಕ್ಟರ್. ಓಕೆ, ಫೈನ್. ಸೊ ಟ್ರಾನ್ಸ್ಫರ್ ಆಫ್ ಫಾರಿನ್ ಜೀನ್. ಓಕೆ, ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. ಐ ಹೋಪ್ ಯು ಹ್ಯಾವ್ ಲೈಕ್ ದ ವಿಡಿಯೋ. ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ, ಕ್ವೆಶನ್ಸ್ ಹೆಲ್ಪ್ಫುಲ್ ಅಂತ ತಿಳ್ಕೊಂಡಿದ್ದೀನಿ. Let's meet in the coming video. Until then, bye.